ನೋಡಿ, ಬಂಡೆಗೆ ಬಿಜೆಪಿಯ ಬಲ, ಮೋದಿಯವರ ಬಲ ಸಿಕ್ಬಿಟ್ರೆ ಡಿಕೆ ಶಿವಕುಮಾರ್ ಅವರ ಹಾದಿ ಇನ್ನಷ್ಟು ಸುಲಭ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಮಹಾರಾಷ್ಟ್ರದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿತ್ತು. ಅದು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ರಾತ್ರೋರಾತ್ರಿ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವೇ ಬದಲಾಗೋಯ್ತು. ಉದ್ಧವ್ ಠಾಕ್ರೆ ವಿರುದ್ಧ ಸಿಡಿದೆದ್ದು ಪಕ್ಷದಿಂದ ಹೊರಬಂದಿದ್ದು ಏಕನಾಥ್ ಶಿಂದೆ ಅವರು ತಾವೊಬ್ಬರೇ ಬರಲಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದಂತೆ ಶಿಂದೆ ಅವರು ಪ್ಲಾನ್ ಮಾಡಿಕೊಂಡು 2022ರಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದ್ರು ಏಕನಾಥ್ ಶಿಂದೆ ಅವರು. ಏಕಾಏಕಿ 40ಕ್ಕೂ ಹೆಚ್ಚು ಶಾಸಕರು ಉದ್ಧವ್ ಠಾಕ್ರೆ ಬಣದಿಂದ ಆಚೆ ಬಂದ್ಬಿಟ್ರು. ಹಾಗಿದ್ರೆ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರಾ ಡಿಕೆ ಶಿವಕುಮಾರ್ ಅವರು? ಮಾಜಿ ಸಿಎಂ ಸದಾನಂದ ಗೌಡರು ನಿನ್ನೆ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟರು. ಡಿಕೆ ಶಿವಕುಮಾರ್ಗೆ ಬೆಂಬಲ ನೀಡಬೇಕೋ ಬೇಡವೋ ಯಾವುದು ಗೊತ್ತಿಲ್ಲ. ಬೆಂಬಲ ನೀಡಬೇಕೋ ಬೇಡವೋ ಅಂತ ವರಿಷ್ಠರು ನಿರ್ಧಾರ ಮಾಡ್ತಾರೆ. 10 ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಈ ಗೌಡರ ಬಾಂಬ್. ಬಾಹ್ಯ ಬೆಂಬಲ ಅಂತ ಹೇಳಿದ್ರು ಅವರು ಬಾಹ್ಯ ಬೆಂಬಲ ಕೊಟ್ಟುಬಿಟ್ರೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ಧ. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಇದನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ಗೆ ಜಪ್ಪಯ್ಯ ಅಂದ್ರು 2/3 ಮೆಜಾರಿಟಿ ಸಿಗಲ್ಲ, ಶಾಸಕರ ಬೆಂಬಲ ಸಿಗೋದಿಲ್ಲ. ರಾಜಕೀಯದ ಹುಸಿ ಬಾಂಬ್ ಹಾಗಿದ್ರೆ ಸದಾನಂದ ಗೌಡರು. ಬಾಹ್ಯ ಬೆಂಬಲ ಅಂತಂದ್ರೆ ಸುಮ್ಮನೆ ಇದೆಯಾ? ಬಾಹ್ಯ ಬೆಂಬಲ ಅಂದ್ರೆ ಎಷ್ಟು ಬೇಕು? ಬಿಜೆಪಿಯ ಬಲಾಬಲ ಎಷ್ಟಿದೆ, ಜೆಡಿಎಸ್ನ ಬಲಾಬಲ ಎಷ್ಟಿದೆ? ಈ ಕಡೆ ಡಿಕೆ ಶಿವಕುಮಾರ್ ಅವರ ಬಲ ಇವರಿಗೆ ಸಿಕ್ಕು, ಇವರು ಸರ್ಕಾರ ರಚನೆ ಮಾಡೋದಂದ್ರೆ ಹೇಗೆ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಬಂಡೆಗೆ ಬಿಜೆಪಿಯ ಬಲ, ಮೋದಿಯವರ ಬಲ ಸಿಕ್ಬಿಟ್ರೆ ಡಿಕೆ ಶಿವಕುಮಾರ್ ಅವರ ಹಾದಿ ಇನ್ನಷ್ಟು ಸುಲಭ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಮಹಾರಾಷ್ಟ್ರದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿತ್ತು. ಅದು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ರಾತ್ರೋರಾತ್ರಿ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವೇ ಬದಲಾಗೋಯ್ತು. ಉದ್ಧವ್ ಠಾಕ್ರೆ ವಿರುದ್ಧ ಸಿಡಿದೆದ್ದು ಪಕ್ಷದಿಂದ ಹೊರಬಂದಿದ್ದು ಏಕನಾಥ್ ಶಿಂದೆ ಅವರು ತಾವೊಬ್ಬರೇ ಬರಲಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದಂತೆ ಶಿಂದೆ ಅವರು ಪ್ಲಾನ್ ಮಾಡಿಕೊಂಡು 2022ರಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದ್ರು ಏಕನಾಥ್ ಶಿಂದೆ ಅವರು. ಏಕಾಏಕಿ 40ಕ್ಕೂ ಹೆಚ್ಚು ಶಾಸಕರು ಉದ್ಧವ್ ಠಾಕ್ರೆ ಬಣದಿಂದ ಆಚೆ ಬಂದ್ಬಿಟ್ರು. ಹಾಗಿದ್ರೆ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರಾ ಡಿಕೆ ಶಿವಕುಮಾರ್ ಅವರು? ಮಾಜಿ ಸಿಎಂ ಸದಾನಂದ ಗೌಡರು ನಿನ್ನೆ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟರು. ಡಿಕೆ ಶಿವಕುಮಾರ್ಗೆ ಬೆಂಬಲ ನೀಡಬೇಕೋ ಬೇಡವೋ ಯಾವುದು ಗೊತ್ತಿಲ್ಲ. ಬೆಂಬಲ ನೀಡಬೇಕೋ ಬೇಡವೋ ಅಂತ ವರಿಷ್ಠರು ನಿರ್ಧಾರ ಮಾಡ್ತಾರೆ. 10 ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಈ ಗೌಡರ ಬಾಂಬ್. ಬಾಹ್ಯ ಬೆಂಬಲ ಅಂತ ಹೇಳಿದ್ರು ಅವರು ಬಾಹ್ಯ ಬೆಂಬಲ ಕೊಟ್ಟುಬಿಟ್ರೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ಧ. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಇದನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ಗೆ ಜಪ್ಪಯ್ಯ ಅಂದ್ರು 2/3 ಮೆಜಾರಿಟಿ ಸಿಗಲ್ಲ, ಶಾಸಕರ ಬೆಂಬಲ ಸಿಗೋದಿಲ್ಲ. ರಾಜಕೀಯದ ಹುಸಿ ಬಾಂಬ್ ಹಾಗಿದ್ರೆ ಸದಾನಂದ ಗೌಡರು. ಬಾಹ್ಯ ಬೆಂಬಲ ಅಂತಂದ್ರೆ ಸುಮ್ಮನೆ ಇದೆಯಾ? ಬಾಹ್ಯ ಬೆಂಬಲ ಅಂದ್ರೆ ಎಷ್ಟು ಬೇಕು? ಬಿಜೆಪಿಯ ಬಲಾಬಲ ಎಷ್ಟಿದೆ, ಜೆಡಿಎಸ್ನ ಬಲಾಬಲ ಎಷ್ಟಿದೆ? ಈ ಕಡೆ ಡಿಕೆ ಶಿವಕುಮಾರ್ ಅವರ ಬಲ ಇವರಿಗೆ ಸಿಕ್ಕು, ಇವರು ಸರ್ಕಾರ ರಚನೆ ಮಾಡೋದಂದ್ರೆ ಹೇಗೆ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಬಂಡೆಗೆ ಬಿಜೆಪಿಯ ಬಲ, ಮೋದಿಯವರ ಬಲ ಸಿಕ್ಬಿಟ್ರೆ ಡಿಕೆ ಶಿವಕುಮಾರ್ ಅವರ ಹಾದಿ ಇನ್ನಷ್ಟು ಸುಲಭ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಮಹಾರಾಷ್ಟ್ರದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿತ್ತು. ಅದು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ರಾತ್ರೋರಾತ್ರಿ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವೇ ಬದಲಾಗೋಯ್ತು. ಉದ್ಧವ್ ಠಾಕ್ರೆ ವಿರುದ್ಧ ಸಿಡಿದೆದ್ದು ಪಕ್ಷದಿಂದ ಹೊರಬಂದಿದ್ದು ಏಕನಾಥ್ ಶಿಂದೆ ಅವರು ತಾವೊಬ್ಬರೇ ಬರಲಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದಂತೆ ಶಿಂದೆ ಅವರು ಪ್ಲಾನ್ ಮಾಡಿಕೊಂಡು 2022ರಲ್ಲಿ
ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದ್ರು ಏಕನಾಥ್ ಶಿಂದೆ ಅವರು. ಏಕಾಏಕಿ 40ಕ್ಕೂ ಹೆಚ್ಚು ಶಾಸಕರು ಉದ್ಧವ್ ಠಾಕ್ರೆ ಬಣದಿಂದ ಆಚೆ ಬಂದ್ಬಿಟ್ರು. ಹಾಗಿದ್ರೆ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರಾ ಡಿಕೆ ಶಿವಕುಮಾರ್ ಅವರು? ಮಾಜಿ ಸಿಎಂ ಸದಾನಂದ ಗೌಡರು ನಿನ್ನೆ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟರು. ಡಿಕೆ ಶಿವಕುಮಾರ್ಗೆ ಬೆಂಬಲ ನೀಡಬೇಕೋ ಬೇಡವೋ ಯಾವುದು ಗೊತ್ತಿಲ್ಲ. ಬೆಂಬಲ ನೀಡಬೇಕೋ ಬೇಡವೋ ಅಂತ ವರಿಷ್ಠರು ನಿರ್ಧಾರ ಮಾಡ್ತಾರೆ. 10 ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಈ ಗೌಡರ ಬಾಂಬ್. ಬಾಹ್ಯ ಬೆಂಬಲ ಅಂತ ಹೇಳಿದ್ರು ಅವರು ಬಾಹ್ಯ ಬೆಂಬಲ ಕೊಟ್ಟುಬಿಟ್ರೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ಧ. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಇದನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ಗೆ ಜಪ್ಪಯ್ಯ ಅಂದ್ರು 2/3 ಮೆಜಾರಿಟಿ ಸಿಗಲ್ಲ, ಶಾಸಕರ ಬೆಂಬಲ ಸಿಗೋದಿಲ್ಲ. ರಾಜಕೀಯದ ಹುಸಿ ಬಾಂಬ್ ಹಾಗಿದ್ರೆ ಸದಾನಂದ ಗೌಡರು. ಬಾಹ್ಯ ಬೆಂಬಲ ಅಂತಂದ್ರೆ ಸುಮ್ಮನೆ ಇದೆಯಾ? ಬಾಹ್ಯ ಬೆಂಬಲ ಅಂದ್ರೆ ಎಷ್ಟು ಬೇಕು? ಬಿಜೆಪಿಯ ಬಲಾಬಲ ಎಷ್ಟಿದೆ, ಜೆಡಿಎಸ್ನ ಬಲಾಬಲ ಎಷ್ಟಿದೆ, ಈ ಕಡೆ ಡಿಕೆ ಶಿವಕುಮಾರ್ ಅವರ ಬಲ ಇವರಿಗೆ ಸಿಕ್ಕು ಇವರು ಸರ್ಕಾರ ರಚನೆ ಮಾಡೋದಂದ್ರೆ ಹೇಗೆ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಬಂಡೆಗೆ ಬಿಜೆಪಿಯ ಬಲ, ಮೋದಿಯವರ ಬಲ ಸಿಕ್ಬಿಟ್ರೆ ಡಿಕೆ ಶಿವಕುಮಾರ್ ಅವರ ಹಾದಿ ಇನ್ನಷ್ಟು ಸುಲಭ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಮಹಾರಾಷ್ಟ್ರದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿತ್ತು. ಅದು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ರಾತ್ರೋರಾತ್ರಿ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವೇ ಬದಲಾಗೋಯ್ತು. ಉದ್ಧವ್ ಠಾಕ್ರೆ ವಿರುದ್ಧ ಸಿಡಿದೆದ್ದು ಪಕ್ಷದಿಂದ ಹೊರಬಂದಿದ್ದು ಏಕನಾಥ್ ಶಿಂದೆ. ಏಕನಾಥ್ ಶಿಂದೆ ಅವರು ತಾವು ಒಬ್ಬರೇ ಬರಲಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದಂತೆ ಶಿಂದೆ ಅವರು ಪ್ಲಾನ್ ಮಾಡಿಕೊಂಡು 2022ರಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದ್ರು ಏಕನಾಥ್ ಶಿಂದೆ ಅವರು. ಏಕಾಏಕಿ 40ಕ್ಕೂ ಹೆಚ್ಚು ಶಾಸಕರು ಉದ್ಧವ್ ಠಾಕ್ರೆ ಬಣದಿಂದ ಆಚೆ ಬಂದ್ಬಿಟ್ರು. ಹಾಗಿದ್ರೆ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರಾ ಡಿಕೆ ಶಿವಕುಮಾರ್ ಅವರು? ಮಾಜಿ ಸಿಎಂ ಸದಾನಂದ ಗೌಡರು ನಿನ್ನೆ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟರು. ಡಿಕೆ ಶಿವಕುಮಾರ್ಗೆ ಬೆಂಬಲ ನೀಡಬೇಕೋ ಬೇಡವೋ ಯಾವುದು ಗೊತ್ತಿಲ್ಲ. ಬೆಂಬಲ ನೀಡಬೇಕೋ ಬೇಡವೋ ಅಂತ ವರಿಷ್ಠರು ನಿರ್ಧಾರ ಮಾಡ್ತಾರೆ. 10 ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಈ ಗೌಡರ ಬಾಂಬ್. ಬಾಹ್ಯ ಬೆಂಬಲ ಅಂತ ಹೇಳಿದ್ರು ಅವರು ಬಾಹ್ಯ ಬೆಂಬಲ ಕೊಟ್ಟುಬಿಟ್ರೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ಧ. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಇದನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ಗೆ ಜಪ್ಪಯ್ಯ ಅಂದ್ರು 2/3 ಮೆಜಾರಿಟಿ ಸಿಗಲ್ಲ, ಶಾಸಕರ ಬೆಂಬಲ ಸಿಗೋದಿಲ್ಲ. ರಾಜಕೀಯದ ಹುಸಿ ಬಾಂಬ್ ಹಾಗಿದ್ರೆ ಸದಾನಂದ ಗೌಡರು. ಬಾಹ್ಯ ಬೆಂಬಲ ಅಂತಂದ್ರೆ ಸುಮ್ಮನೆ ಇದೆಯಾ? ಬಾಹ್ಯ ಬೆಂಬಲ ಅಂದ್ರೆ ಎಷ್ಟು ಬೇಕು? ಬಿಜೆಪಿಯ ಬಲಾಬಲ ಎಷ್ಟಿದೆ, ಜೆಡಿಎಸ್ನ ಬಲಾಬಲ ಎಷ್ಟಿದೆ, ಈ ಕಡೆ ಡಿಕೆ ಶಿವಕುಮಾರ್ ಅವರ ಬಲ ಇವರಿಗೆ ಸಿಕ್ಕು ಇವರು ಸರ್ಕಾರ ರಚನೆ ಮಾಡೋದಂದ್ರೆ ಹೇಗೆ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್